ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರಕೃತಿ ಮಾನವನಿಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಆದರೆ ಆ ಮಾನವ ಪ್ರಕೃತಿಗೆ ಏನು ಮಾಡ್ತಿದ್ದಾನೆ? ಇವತ್ತು ಕಾಡನ್ನೇ ನಾಶ ಮಾಡ್ತಿದ್ದಾನೆ. ಕಾಡನ್ನು ನಾಡನ್ನಾಗಿ ಪರಿವರ್ತನೆ ಮಾಡಿ ಇವತ್ತು ಪ್ರಕೃತಿ ವಿಕೋಪಗಳಿಗೆ ಒಳಗಾಗಿ ಹಲವಾರು ದುಷ್ಕೃತ್ಯಗಳನ್ನು ಮಾಡಿಕೊಂಡು ಮನುಕುಲ ನಾಶ ಮಾಡ್ಕೊಳ್ತಕ್ಕಂಥದ್ದು ತನಗೆ ತಾನೇ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರಾಗಿರ್ತಕ್ಕಂಥ ವಿಚಾರ. ಆದರೆ ಶಾಸ್ತ್ರ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಪ್ರಕೃತಿ ಜೊತೆಗೆ ಬಾಳ್ವೆಯನ್ನು ನಡೆಸು. ಆ ಪ್ರಕೃತಿ ಜೊತೆ ಬಾಳ್ವೆಯನ್ನು ನಡೆಸಿದಾಗ ಅದು ನಿನಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಕೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಉಲ್ಲೇಖವನ್ನು ಮಾಡ್ತದೆ. ಇದು ಎಲ್ಲರೂ ಗೊತ್ತಿರೋ ವಿಚಾರ. ಆದರೆ ಕೆಲವು ಸ್ವಾರ್ಥ ಮನೋಭಾವನೆ ಇರತಕ್ಕಂಥ ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಪ್ರಕೃತಿಯನ್ನು ನಾಶ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಲೆಕ್ಕಾಚಾರ ನಾವು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕು. ನಮಗೆ ಬೇಕಾದಂತಹ ಲೆಕ್ಕಾಚಾರಕ್ಕೋಸ್ಕರ ನಾವು ಇವತ್ತು ಕಾಡನ್ನು ನಾಡನ್ನಾಗಿ ಪರಿವರ್ತನೆ ಮಾಡಿದ್ರೆ ಮುಂದಿನ ಸಂತತಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಇವತ್ತು ಸಿಟಿ ಲೈಫ್ ಆಗಿರ್ಬೋದು, ಅಂದರೆ ನಗರ ಪ್ರದೇಶದ ಒಂದು ಜೀವನ ಆಗಿರ್ಬೋದು, ಉಸಿರಾಡೋಕ್ಕೆ ಒಂದು ಒಳ್ಳೆ ಗಾಳಿ ಇಲ್ಲದ ಪರಿಸ್ಥಿತಿ ನಮ್ಗೆ ಬಂದ್ಬಿಟ್ಟಿದೆ. ಆದರೆ ಅಂತಹ ಒಂದು ಪರಿಸ್ಥಿತಿ ಹಲವಾರು ರೋಗ ರುಜಿನಗಳಿಗೆ ಕಾರಣ ಆಗ್ತಿದೆ ಅಂತ ಅಂದರೆ, ವೃಕ್ಷಗಳಿಂದ ಅದೃಷ್ಟ, ವೃಕ್ಷಗಳಿಂದ ಸಂಪತ್ತು, ಐಶ್ವರ್ಯ ಅಂತಂದರೆ ಏನು ಗಿಡದಲ್ಲಿ ದುಡ್ಡು ಬಿಟ್ಬಿಡುತ್ತಾ, ಗಿಡದಲ್ಲಿ ಒಡವೆ ಬಿಟ್ಬಿಡುತ್ತಾ, ಗಿಡದಲ್ಲಿ ಏನು ಕಾಸು ಬರ್ತದ ಅಂತ ಭಾಳ ಜನ ಕೇಳ್ಬೋದು. ಒಳ್ಳೆ ಅದ್ಭುತವಾದಂಥ ಆರೋಗ್ಯವಾದಂಥ ವಾತಾವರಣ, ಆರೋಗ್ಯಕರವಾದಂಥ ಗಾಳಿ ನಾವು ಸೇವನೆ ಮಾಡ್ತಿದ್ರೆ ನಮ್ಮ ಆರೋಗ್ಯ ಬಗ್ಗೆ ಚೆನ್ನಾಗಿರ್ತದೆ. ಆರೋಗ್ಯ ಕೆಟ್ಟರೆ ನಮ್ಮ ಜೋಬಿದರ ಕಾಸು ಖರ್ಚಾಗ್ತಿರ್ತದೆ, ಅದರಿಂದ ನಷ್ಟ ಆಗ್ತದೆ ಹೊರತು ನಮಗೆ ಗಿಡಗಳು ಹಣವನ್ನು ಕೊಡ್ತದೆ ಅಂತಂದರೆ ಅದು ಖಂಡಿತ ತಪ್ಪಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಆರೋಗ್ಯ ಕೆಟ್ಟರೆ ನಮಗೆ ಧನ ನಷ್ಟ, ಆರೋಗ್ಯ ಭಾಗ್ಯ ಇದ್ದರೆ ನಮಗೆ ಐಶ್ವರ್ಯ ಸಂಪತ್ತು. ನೋಡಿ, ಆ ಆರೋಗ್ಯ ಕೆಡೋದಕ್ಕೆ ಕಾರಣ ಏನು? ನಮ್ಮ ಸ್ವಾರ್ಥ. ಆರೋಗ್ಯ ಭಾಗ್ಯ ಸಿಗಬೇಕು ಅಂದ್ರೇನು? ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿ ಬೆಳಕನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಯಕ್ಷ ಪ್ರಶ್ನೆ. ಇವತ್ತು ಒಂದು ನೆಲೆ ನಿಲ್ಕೋಬೇಕು ಅಂದಾಗ, ಒಂದು ಜಾಗ ಮಾಡ್ಕೋಬೇಕು ಅಂದಾಗ, ಅಥವಾ ಒಂದು ಸ್ವಂತ ಮನೆ ಸ್ಥಾಪನೆ ಮಾಡ್ಕೋಬೇಕು ಅಂದಾಗ ನಾನಾ ರೀತಿಯಾದ ಸರ್ಕಸ್ಗಳನ್ನ ನಾವು ಮಾಡ್ತೀವಿ. ಜನಸಂದಣಿ ಜಾಸ್ತಿ ಆಗ್ತಾ 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 ಇಡೀ ಕಾಡನ್ನೆಲ್ಲ ನಾಶ ಮಾಡಿ ಇವತ್ತು ಲೇಔಟ್ಗಳನ್ನೆಲ್ಲ ಮಾಡಿ ಒಳ್ಳೊಳ್ಳೆ ಗಿಡ ಮರಗಳನ್ನೆಲ್ಲ ನಾಶ ಮಾಡಿ ನಮಗೆ ಸೈಟ್ಗಳನ್ನ ಮಾಡಿಕೊಟ್ಬಿಡ್ತಾರೆ. ನಮಗೂ ಅವಶ್ಯಕತೆ ಇದೆ, ನಾವು ಸೈಟ್ ತಗೊಂಡು ಮನೆ ಕಟ್ಬಿಡ್ತೀವಿ. ಆದರೆ ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಗಿಡ ಮರಗಳನ್ನ ನೆಡೋಣ. ನಾವು ಪ್ರಕೃತಿಯನ್ನು ನಾಶ ಮಾಡಿ ಮನೆ ಕಟ್ಕೊಂಡಿದ್ದೀವಿ, ಲೇಔಟ್ ನಿರ್ಮಾಣ ಮಾಡ್ಕೊಂಡಿದ್ದೀವಿ, ನಗರವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆದರೆ ನಮ್ಮ ಮನೆಗಳಲ್ಲಿ ಒಂದಷ್ಟು ಗಿಡ ಬಳ್ಳಿಗಳನ್ನು ಬೆಳೆಸೋಣ. ಅದರಿಂದ ಈ ನಾಡನ್ನು ಕಾಡನ್ನಾಗಿ ಪರಿವರ್ತನೆ ಮಾಡೋಣ. ಕಾಡು ನಾಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಆರೋಗ್ಯವಾದಂಥ ವಾತಾವರಣದಲ್ಲಿ ಬದುಕನ ಅನ್ನೋದ್ರ ಬಗ್ಗೆ ಒಬ್ರಿಗೂ ಕಿಂಚೆತ್ತು ಜ್ಞಾನೋದಯ ಇಲ್ಲ. ಯಾರೋ ಪಾಪ ಧರ್ಮಾತ್ಮರು ಅಲ್ಲೊಬ್ಬರು ಇಲ್ಲೊಬ್ಬರು ಸಾಲು ಗಿಡಗಳನ್ನ ನೆಟ್ಟು ಒಳ್ಳೊಳ್ಳೆ ಪ್ರಶಸ್ತಿ ಪುರಸ್ಕಾರ ಮಾಡಿಕೊಂಡು ಸಾಲು ಮರದ ತಿಮ್ಮಕ್ಕ ಅಂತ ಅನ್ಸ್ಕೊತಾರೆ. ಆದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಾಲು ಮರದ ತಿಮ್ಮಕ್ಕ ಹುಟ್ಟಬೇಕು. ಆ ಹುಟ್ಟಿದಾಗಲೇ ಈ ನಾಡು ಕಾಡಾಗಿರೋದು, ನಾವೆಲ್ಲ ಆರೋಗ್ಯವಂತರಾಗಿ ಬದುಕೋದಕ್ಕೆ ಸಾಧ್ಯ ಆಗೋದು. ಯಾವಾಗ ನಾವು ಕಾಡನ್ನು ಕಡ್ದು ಹಾಕ್ತೀವಿ, ನಾಶ ಮಾಡ್ತೀವಿ, ಮಳೆ ಇಲ್ಲ, ಬೆಳೆ ಇಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಈ ರೀತಿ ಒಂದು ವಿಚಾರ ಎಲ್ರಿಗೂ ಅದು ಗೊತ್ತಿದ್ರೂ ಕೂಡ ಮತ್ತೆ ನಾವು ಅದ್ರ ಕಡೆ ಗಮನ ಕೊಡದೆ ಯಾರೋ ಒಬ್ಬರು ಧರ್ಮಾತ್ಮರು ಆ ಪುಣ್ಯಕರವನ್ನು ಮಾಡಿಕೊಂಡು ಹಲವಾರು ಸಂಕಷ್ಟಗಳನ್ನು ನಮಗೆ ಬರ್ದಿರೋ ಥರ ತಡಿತಾ ಇದ್ದಾರೆ. ಅದು ಸಾಲದಾಗಿದೆ. ಅದರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಇದನ್ನು ಮಾಡಬೇಕು. ಆದರೆ ಇದು ಒಂದು ಮಟ್ಟಿಗೆ ನಿಮ್ಮಲ್ಲಿ ಸಾಧ್ಯ ಅಂತ ಅನಿಸಿದ್ರು ಕೂಡ ನಾವು ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕು. ಯಾವುದು ಅಂದರೆ, ಶಾಸ್ತ್ರದ ಪ್ರಕಾರ ನಿರ್ಣಯ ಅಂದರೆ ನಿರ್ದಿಷ್ಟವಾದಂತಹ ಕಾಲಮಾನದಲ್ಲಿ, ನಿರ್ದಿಷ್ಟವಾದಂತಹ ಜಾಗದಲ್ಲಿ, ನಿರ್ದಿಷ್ಟವಾದಂತಹ ಮೂಲೆಯಲ್ಲಿ, ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ನಾವು ಅದಕ್ಕೆ ಸೂಟಬಲ್ ಆಗ್ತಕ್ಕಂತಹ ವೃಕ್ಷವನ್ನು ನಾವು ನೆಟ್ಟಾಗ ಆ ವೃಕ್ಷ ಬೃಹದಾಕಾರವಾಗಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವ್ಯಾವ ಅದೃಷ್ಟವನ್ನು ಕೊಡ್ತದೆ ಅಂತಕ್ಕಂಥದ್ದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಗಿಡ ಮರಗಳಿಂದ ಅದೃಷ್ಟನಾ ಅಂತ? 1000 ಗಿಡ ಮರಗಳಿಂದ ಅದೃಷ್ಟ ಇದೆ. ಗಿಡ ಮರ ಏನನ್ನು ಬೇಕಾದ್ರೂ ಸೃಷ್ಟಿ ಮಾಡ್ತದೆ. ಆ ಗಿಡ ಮರಗಳಲ್ಲಿ ದೈವತ್ವ ಇದೆ. ಆ ಗಿಡ ಮರಗಳಲ್ಲಿ ಅಪಾರವಾದ ಸಂಪತ್ತು ಇದೆ. ಸಂಪತ್ತು ಅಂದರೆ ನಾವು ಪ್ರಿಂಟ್ ಮಾಡೋ ದುಡ್ಡು ಹಣಕಾಸಿನ ಉತ್ಪತ್ತಿ ಮಾಡಲ್ಲ. ಆದರೆ ಆ ಎನರ್ಜಿ ಇದೆ, ಆ ಶಕ್ತಿ ಇದೆ, ಆ ಧನ ಆಕರ್ಷಣೆ ಇದೆ, ಆ ಧನ ಶಕ್ತಿ ಇದೆ, ನಮ್ಮನ್ನು ಆರೋಗ್ಯವಾಗಿಡ್ತಕ್ಕಂಥ ಶಕ್ತಿ ಇದೆ, ನಮ್ಮನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ, ನಮ್ಮನ್ನು ದೈವದ ಕಡೆಗೆ ಸೆಳಿತಕ್ಕಂಥ ಶಕ್ತಿ ಇದೆ, ನಮಗೆ ದೈವದ ಆಶೀರ್ವಾದ ಸಿಗುವಂಥ ಶಕ್ತಿ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ವೀಕ್ಷಕರೇ.
ಇದರಲ್ಲಿ ದೈವ ವೃಕ್ಷಗಳು ಅಂತ ಹೇಳ್ತೀನಿ. ನೀವೆಲ್ಲ ಕೇಳಿರ್ಬೋದು ದೈವ ವೃಕ್ಷಗಳು ಯಾವುದು ಅಂತೇಳಿ. ನಾವು ಪ್ರತಿನಿತ್ಯ ಮನೇಲಿ ಪೂಜೆ ಮಾಡ್ತಕ್ಕಂಥ ಒಂದು ತುಳಸಿ ವೃಕ್ಷವು ಕೂಡ ಅದು ದೈವ ವೃಕ್ಷವಾಗಿ ಕೆಲಸ ಮಾಡ್ತದೆ. ನಾವು ಆರೋಗ್ಯವಂತ ಬದುಕಬೇಕು ಅಂತಂದಾಗ, ಎಲ್ಲ ರೀತಿಯಾದ ಆರೋಗ್ಯ ಸಮಸ್ಯೆ, ಎಲ್ಲ ರೀತಿಯಾದ ಪ್ರಾಪ್ತಿ ನಮ್ಗೆ ಆಗಬೇಕು ಅಂದಾಗ ಅರಳಿ ಮರ ಅಂತಕ್ಕಂಥ ಒಂದು ದೈವ ವೃಕ್ಷವನ್ನು ಸುತ್ತಬೇಕಾಗ್ತದೆ. ನಾವು ಸಕಲ ಸಂಪತ್ತನ್ನು ಗಳಿಸಬೇಕು, ಸಕಲ ಸಂಪತ್ತನ್ನು ಅಭಿವೃದ್ಧಿಪಡಿಸಬೇಕು, ನಮಗೆ ಐಶ್ವರ್ಯವಂತರಾಗಬೇಕು ಅಂತಂದರೆ ನಾವು ಅತ್ತಿ ಮರವನ್ನು ಪೂಜೆ ಮಾಡಬೇಕಾಗ್ತದೆ. ಅತ್ತಿ ಮರ ಬಂದು ಶುಕ್ರನ ಮರ ಅಂತೀವಿ, ಆಲದ ಮರ, ಅರಳಿ ಮರ ಬಂದು ಗುರುವಿನ ಮರ ಅಂತೀವಿ. ಈ ರೀತಿ 10 ಹಲವಾರು ದೈವ ವೃಕ್ಷಗಳ ಜೊತೆಗೆ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಪುಣ್ಯವೇ ಹೊರತು ಬೇರೆ ಏನೂ ಅಲ್ಲ. ಆದರೆ ಅದನ್ನೇ ನಾಶ ಮಾಡಿ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ಆ ದೈವ ವೃಕ್ಷಗಳು ಎಲ್ಲಿ ಸಿಗ್ತವೆ, ಆ ದೈವ ಕೃಪಕಟಾಕ್ಷ ನಮ್ಗೆ ಎಲ್ಲಿ ಸಿಗ್ತದೆ? ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಅದರಿಂದ ಏನೋ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಬಿಟ್ಟುಬಿಡೋಣ. ಆದರೆ ಇವತ್ತು ನಾವು ಹೇಳ್ತಕ್ಕಂಥ ಒಂದು ವಿಚಾರ ಇದೆಯಲ್ಲ, ನಿಮ್ಮ ಭಾಗ್ಯದ ಬಾಗಿಲನ್ನೇ ತೆರಿತಕ್ಕಂಥ ಒಂದು ವಿಚಾರ. ಇದಕ್ಕೆ ಒಂದಷ್ಟು ಜಾಗ ಬೇಕು ಅಷ್ಟೇ. ಒಂದು ಒಳ್ಳೆ ನಿರ್ಮಲವಾದಂಥ ಮನಸ್ಸು ಬೇಕು, ಒಂದು ನಂಬಿಕೆ ಬೇಕು. ಆ ಒಳ್ಳೆ ಮನಸ್ಸು ನಂಬಿಕೆಯಿಂದ ಒಂದಷ್ಟು ಸ್ಥಳಾವಕಾಶನ ಮಾಡ್ಕೊಂಡ್ರೆ ನಮ್ಮ ಮನೆಗಳಲ್ಲೇ ನಾವು ಕಾಡನ್ನು ನಿರ್ಮಾಣ ಮಾಡ್ಕೋಬೋದು. ನಮ್ಮ ಮನೆಗಳಲ್ಲೇ ಒಂದು ಅದ್ಭುತವಾಗಿರ್ತಕ್ಕಂತಹ ಐಶ್ವರ್ಯ, ಆರೋಗ್ಯ, ಸಂಪತ್ತು, ಅಭಿವೃದ್ಧಿ, ಒಂದು ನೆಮ್ಮದಿಯ ಜೀವನವನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಆ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಏನಂದರೆ ಆಯಾ ದಿಕ್ಕಲ್ಲಿ ನಿರ್ಧರಿತವಾಗಿರ್ತಕ್ಕಂತಹ ಕೆಲವು ದೈವ ವೃಕ್ಷಗಳನ್ನು ಅಥವಾ ಕೆಲವು ವೃಕ್ಷಗಳನ್ನು ಆ ಜಾಗದಲ್ಲಿ ನಾವು ನೆಡೋದು. ಈ ರೀತಿ ನೆಟ್ಟೋ ಮುಖಾಂತರ ನಾವು ವಾತಾವರಣವನ್ನೇ ಸ್ವರ್ಗಮಯ ಮಾಡ್ಕೋಬೋದು. ಪ್ರಕೃತಿ ಅಂದರೆ ಸ್ವರ್ಗ, ಜ್ಞಾಪಕ ಇಟ್ಕೊಳ್ಳಿ. ದೈವ ವೃಕ್ಷಗಳ ಬಗ್ಗೆ ಹಲವಾರು ಜನಗಳಿಗೆ ಅಪಾರವಾದ ಜ್ಞಾನ ಇದೆ. ಅದನ್ನು ಭಯಭಕ್ತಿಯಿಂದ ನಾವು ಆ ದೇವಸ್ಥಾನ, ಈ ದೇವಸ್ಥಾನ, ಕೆರೆ ಕಟ್ಟೆ, ಕೆಲವು ಜಾಗಗಳಲ್ಲಿ ಅದನ್ನು ಪೂಜನೀಯ ಭಾವನೆಯಿಂದ ಕಾಣಿದ ನಾವು ಆರಾಧನೆ ಮಾಡ್ತೀವಿ, ಅದು ಓಕೆ. ಕೆಲವು ದೈವ ವೃಕ್ಷಗಳ ಕೆಳಗೆ ಮನೆ ಇರಬಾರ್ದು ಅಂತ ನಾವೇ ಹೇಳ್ತೀವಿ. ಯಾಕಂದರೆ ಅಪವಿತ್ರ ಆದಂದಾಗ ಆ ದೈವ ವೃಕ್ಷಗಳು ನಮಗೆ ಶಾಪಗ್ರಸ್ತವಾಗಿ ಕೆಲಸ ಮಾಡಬಾರ್ದು ಅಂದಕ್ಕೋಸ್ಕರ. ಆದರೆ ಅದನ್ನು ಮೀರಿ ಕೆಲವೊಂದು ನಮಗೆಲ್ಲ ಗೊತ್ತಿದೆ, ಆದರೆ ಅದು ಒಂದು ವಿಶೇಷತೆಗಳು ನಮಗೆ ಗೊತ್ತಿಲ್ಲ, ಅದರ ಒಂದು ಶಕ್ತಿಯ ನಮಗೆ ಜ್ಞಾನೋದಯ ಇಲ್ಲ. ಆದರೆ ಆ ಒಂದು ವೃಕ್ಷಗಳನ್ನು ನಮ್ಮ ನಿರ್ದಿಷ್ಟವಾದಂಥ ಮನೆಗಳಲ್ಲಿ ನಾವು ನೆಡೋ ಮುಖಾಂತರ ನಾವು ಅದರಿಂದ ಬರ್ತಕ್ಕಂತಹ ಹಲವಾರು ಒಂದು ಪಾಸಿಟಿವ್ ಎನರ್ಜಿಯನ್ನು ನಾವು ಪಡ್ಕೋಬೋದು. ಆ ಪಾಸಿಟಿವ್ ಎನರ್ಜಿಯಿಂದ ನಮಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ಕೋಬೋದು. ಅಂತಂದರೆ ಯಾವುದು ಆ ಗಿಡ? ನಮ್ಮನೇಲಿ ಜಾಗ ಇಲ್ಲ ಸ್ವಾಮಿ, ನಮ್ಮದು 20-30, ನಮ್ಮದು 30-40 ಅಂತಂದರೆ ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. 20-30ಲೇ ಕೆಲವು ನಿರ್ದಿಷ್ಟವಾದಂತಹ ಗಿಡಗಳನ್ನು ನಾವು ಪಾಟ್ಗಳಲ್ಲಿ ಬೆಳೆಸ್ಬೋದು. ನಾನು ಆಗಲೇ ಹೇಳಿದೆ, ಮನಸ್ಸಿರಬೇಕು, ನಂಬಿಕೆ ಇರಬೇಕು, ಪ್ರಕೃತಿಯನ್ನು ಪ್ರೀತಿ ಮಾಡೋರಾಗಬೇಕು, ಪ್ರಕೃತಿಯನ್ನು ಆರಾಧನೆ ಮಾಡೋರಾಗಬೇಕು, ಪ್ರಕೃತಿಯನ್ನು ದೈವವಾಗಿ ಕಾಣುವಂಥರಾಗಬೇಕು. ಹಾಗೆ ತಾನಾಗಿ ಜಾಗ ಸಿಕ್ಬಿಡ್ತದೆ. ಅದು 20-30 ಆಗ್ಬೋದು, 30-40 ಆಗ್ಬೋದು, 60-40 ಆಗ್ಬೋದು. ನಾನು ಎಲ್ಲ ಜಾಗಗಳಿಗೂ ಹೊಂದಾಣೆ ಆಗ್ತಕ್ಕಂತಹ ಕೆಲವು ವಿಚಾರಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಎಲ್ಲ ಪೆನ್ನು ಪೇಪರ್ ತಗೊಂಡು ನೋಟ್ ಮಾಡ್ಕೊಳ್ಳಿ. ಇವತ್ತು ಸ್ವಂತ ಮನೆ ಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಆಸೆ. ಅದು ಎಷ್ಟೋ ಜನಕ್ಕೆ ಅದು ಪ್ರಾಪ್ತಿಯಾಗಲ್ಲ. ಕೆಲವು ತುಂಬ ಕಷ್ಟಪಟ್ಟು 50 ವರ್ಷ, 60 ವರ್ಷ, 70 ವರ್ಷ ಆದಮೇಲೆ, ರಿಟೈರ್ಡ್ ಆದಮೇಲೆ ಆ ದುಡ್ಡೆಲ್ಲ ತೊಗೊಂಬಂದು ಮನೆ ಕಟ್ತಿರ್ತಾರೆ ಪಾಪ. ಅವರೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಪಾಪ. ಅಷ್ಟೊಂದು ಕಷ್ಟಪಟ್ಟು ಮನೆಯನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಜನ ನೋಡಿದ್ದೀವಿ. ಭಾಳಷ್ಟು ಉದ್ಯೋಗ ನೀಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಕಟ್ಟೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಯಾವುದೋ ಒಂದು ಕರ್ಮಫಲಗಳಿಗೆ ನಾವು ಒಳಗಾಗಿ ಆ ನಿರ್ದಿಷ್ಟವಾದಂತಹ ಅವಶ್ಯಕತೆಗಳ ಬಗ್ಗೆ ನಮಗೆ ಪ್ರಾಪ್ತಿ ಇಲ್ಲದಿರೋದ್ರಿಂದ ನಾವು ಹಲವಾರು ನರಾಟಗಳನ್ನು ಮಾಡಿರ್ತೀವಿ. ಆ ಆಸೆಗಳನ್ನು ಎಷ್ಟೋ ಜನ ತೋರ್ದಿರ್ತಾರೆ. ಆದರೆ ಈ ಪ್ರಕೃತಿ ದತ್ತವಾದಂತಹ ಒಂದು ವೈಭೋಗ ಇದೆಯಲ್ಲ, ನೀವು ಏನು ಎಕ್ಸ್ಪೆಕ್ಟೇ ಮಾಡೋದು ಬೇಡ, ಏನು ಕೇಳೋದೇ ಬೇಡ, ತಾನಾಗಿ ಅವು ನಿಮಗೆ ಎಲ್ಲವನ್ನು ಒದಗಿಸ್ತಾ ಇರ್ತವೆ. ಇದು ಸತ್ಯವಾದಂಥ ಮಾತು, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇಂದಿನ ಒಂದು ಸಂಚಿಕೆ ನಿಮ್ಗೆ ಹೇಳಿದ್ದೆ, ಮನೆ ಮುಂದೆಗಡೆ, ಇವಾಗ ಹೇಳ್ತಾ ಇರೋದು ಮನೆ ಒಳಗಡೆ. ಮನೆ ಮುಂದೆಗಡೆ ನೀವು ಈ ದುರಂತ ಗಿಡ ಮತ್ತು ಬಸವನ ಪಾದವನ್ನು ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರೋದಿಲ್ಲ. ಆ ವೃಕ್ಷ ನಿಮ್ಮನ್ನು ಕಾಪಾಡ್ತದೆ. ನಿಮಗೆ ಬರ್ತಕ್ಕಂತಹ ಆ ಹಣ ಮತ್ತು ಆ ಧನ ಆಕರ್ಷಣೆ ಅದು ಕೊಡ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇವತ್ತು ಎಷ್ಟೋ ಜನ ನಾವು ಹೇಳಿದ ಮೇಲೆ ನಮ್ಮ ರೋಡಲ್ಲಿ ಅದೇ ನಮ್ಗೆ ಗೊತ್ತಾಗಿಲ್ಲ, ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ವಲ್ಲ, ಇವ್ರು ಯಾಕೆ ಹಿಂಗೆಲ್ಲ ಒದ್ದಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನೋಡ್ರಿ, ನಮ್ಮ ಮನೆ ಮುಂದೆ ಆ ವೃಕ್ಷ ಇದೆ, ನೀವು ಹೇಳಿದ್ದು ಸತ್ಯ, ಅದು ನಮ್ಮನ್ನು ಕಾಪಾಡ್ತಿದೆ, ತುಂಬ ಥ್ಯಾಂಕ್ಸ್ ಅಂತೇಳಿ ಭಾಳ ಜನ ನಮಗೆ ಮೆಸೇಜ್ಗಳು ಮಾಡಿದ್ದಾರೆ. ಅದು ಸಂಶೋಧನಾತ್ಮಕ ಬಂದಿರತಕ್ಕಂತಹ ಒಂದು ವಿಚಾರ. ಅದನ್ನು ಅಳವಡಿಸ್ಕೊಳ್ಳಿ. ಯಾರಿಗೊಬ್ರಿಗೆ ಆಗಿದೆ ಅಂದರೆ ನಮಗೆ ಸಿಕ್ಲಂತಲ್ಲ, ನಾವು ಅದನ್ನು ಹಾಕೋಬೋದು. ರಸ್ತೆಯಲ್ಲಿ ಹಲವಾರು ಜಾಗಗಳಿದ್ದಾವೆ, ಅದನ್ನು ನಟಿ
ನಿಮ್ಗೆ ಅದು ಅರ್ಥ ಗೊತ್ತಾಗ್ತದೆ, ಅದರ ಶಕ್ತಿ ಗೊತ್ತಾಗ್ತದೆ. ಅದು ಬೆಳೀತಾ ಬೆಳೀತಾ ನಿಮ್ಮಲ್ಲಿ ಎಂಥ ಒಂದು ಸಮೃದ್ಧಿ ನಿಮ್ಮ ಮನೆಯಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವೇ ಅದನ್ನು ಅನುಭವಿಸಿ ನಮ್ಗೆ ಹೇಳಬೇಕು. ಆದರೆ ಈಗ ಒಂದಷ್ಟು ಜಾಗ ಇದೆ, ನಂದು ಒಂದು ಸ್ವಲ್ಪ 30-40, ಒಂದು ಸ್ವಲ್ಪ ಹಿಂದೆ ಎಲ್ಲ ಸುತ್ತಲೂ ನಾನು ಜಾಗ ಬಿಟ್ಟಿದ್ದೀನಿ, ಅಥವಾ ನಂದು 60-40, ಅಥವಾ ನಂದು ಒಂದು 100/100, ಅಥವಾ ಒಂದು ಎಕರೆನಲ್ಲಿ ಜಾಗ ಇದೆ, ಅಥವಾ ನಂದು ಗ್ರಾಮೀಣ ಪ್ರದೇಶದಲ್ಲಿ 2 ಎಕರೆ 3 ಎಕರೆ ಇದೆ, ಸೆಂಟ್ರಲ್ ಮನೆ ಕಟ್ಕೊಂಡಿದ್ದೀನಿ, ನನಗೆ ಬೇಜಾನ್ ಜಾಗ ಇದೆ, ನೀವು ಯಾವ ವೃಕ್ಷ ಹೇಳ್ತೀರಿ ಹೇಳಿ ಗುರುಗಳು, ನಾನು ಹಾಕ್ಬಿಡ್ತೀನಿ ಅಂತಂದರೆ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ನಿರ್ದಿಷ್ಟವಾದ ಸ್ಥಾನದಲ್ಲಿ ನಿರ್ದಿಷ್ಟವಾದಂತಹ ಒಂದು ವೃಕ್ಷವನ್ನು ನೀವು ಅಳವಡಿಸ್ಕೊಂಡ್ರೆ ಆ ವೃಕ್ಷ ನಿಮ್ಮ ಇಡೀ ವಂಶ ಪಾರಂಪರ್ಯ ನಿಮ್ಮನ್ನು ಸುಖ, ಸಂತೋಷ, ನೆಮ್ಮದಿ, ಅಭಿವೃದ್ಧಿ, ಐಶ್ವರ್ಯನ ಕೊಡ್ತದೆ ಅಂತಂದರೆ ಆ ವೃಕ್ಷಗಳನ್ನು ನೀವು ಅಲ್ಲಿ ಹಾಕಬೇಕು. ಮೊದಲನೇದು ಯಾವುದು ಅಂತಂದರೆ ಪೂರ್ವದಲ್ಲಿ ಹಲಸಿನ ಗಿಡವನ್ನು ಹಾಕಬೇಕು. ನೋಡಿ 30-40 60-40 ಇದ್ದರೆ ಆಗಲ್ಲ, ಕಷ್ಟ. ಯಾಕಂದ್ರೆ ಸುತ್ತಲೂ ಮನೆ ಕಟ್ಕೊಂಡ್ಬಿಟ್ಟಿರ್ತಾರ, ಏನು ಒಂದೊಂದು ಅಡಿಗೂ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಒಂದೊಂದು ಅಡಿ ಬಿಟ್ಟಿರ್ತೀರ, ಏನೋ ಬಿಡಬೇಕಲ್ಲ ಗೌರ್ಮೆಂಟ್ಗೋಸ್ಕರ ಅಂತೇಳಿ. ಆದರೆ ಆ ಗಿಡಗಳನ್ನು ಇಂತಿಂಥ ಜಾಗದಲ್ಲಿ ಇಟ್ಕೊಂಡಾಗ ಅಥವಾ ನೆಟ್ಟಾಗ ನಮಗೆ ಆ ವೃಕ್ಷ ಅಭಿವೃದ್ಧಿ ಕೊಡ್ತಿರೋದಕ್ಕೋಸ್ಕರ ಆವತ್ತಿನ ದಿವಸ ಜಾಗ ಬಿಡಿ ಅಂತ ಅಂದರು. ನಾವೇನು ಮಾಡ್ತೀವಿ, ಒಂದೊಂದು ಅಡಿಗೂ 1000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಜಾಗ ಬಿಡದೆ ಒಳಗಡೆ ಹಾಕೊಂಡ್ಬಿಟ್ಟಿರ್ತೀವಿ. ಗಾಳಿ ಇಲ್ಲ, ಬೆಳಕಿಲ್ಲ, ಒಳಗಡೆ ಊರಾಗ್ಲ ಮನೆ ಕಟ್ಕೊಂಡು ವಾಸ ಮಾಡೋದು ಏನು ಪ್ರಯೋಜನ, ಗಾಳಿ ಬೆಳಕಿಲ್ಲ ಅಂದರೆ. ಆದರೆ ಈಗ ನಾವು ಹೇಳ್ತಕ್ಕಂಥ ಈ ಮಾಹಿತಿ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಗ ಇಟ್ಕೊಂಡು ಮನೆ ಕಟ್ಕೊಂಡು ಸುತ್ತಲೂ ಜಾಗ ಬಿಟ್ಕೊಂಡು ಈ ವೃಕ್ಷ ಸಂಪತ್ತನ್ನು ಆ ಜಾಗದಲ್ಲಿ ಅಳವಡಿಸಿ ಇಡೀ ವಂಶ ಪಾರಂಪರ್ಯ ಪೂರ್ತಿ ನೀವು ತುಂಬ ಚೆನ್ನಾಗಿರ್ಬೋದು. ಅದಕ್ಕೆ ಪೂರ್ವದಲ್ಲಿ ತುಂಬ ಜಾಗ ಇರತಕ್ಕಂಥವ್ರು ಹಲಸಿನ ಮರವನ್ನು ನೆಡಿ. ಯಾಕಂದರೆ ಹಲಸಿನ ಮರ ಆ ಪೂರ್ವದಲ್ಲಿ ನೆಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಬರ್ತಕ್ಕಂಥ ಆ ಪಾಸಿಟಿವ್ ವೈಬ್ರೇಷನ್ನು, ಆ ಸೂರ್ಯನ ಅಷ್ಟು ಧನಾತ್ಮಕವಾದ ಶಕ್ತಿ ನಿಮ್ಮ ಮನೆಗೆ ನೇರವಾಗಿ ಸಿಗ್ತದೆ. ನೀವೇನೋಗ್ಬಿಟ್ಟು ಸೂರ್ಯನ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಹಲಸಿನ ಮರಕ್ಕೂ ಸೂರ್ಯಗೆ ಏನು ಸಂಬಂಧ ಅಂದರೆ ಖಂಡಿತ ಸಂಬಂಧ ಇದೆ. ಇದು ನೀವು ನಿರ್ಧಾರ ಮಾಡತಕ್ಕಂಥಲ್ಲ, ಹಿಂದನೇ ಪ್ರಾಚೀನ ಋಷಿ ಮುನಿಗಳು ಸಾಬೀತು ಮಾಡತಕ್ಕಂಥದ್ದು. ಇಲ್ಲ ನಾವು ಹಲಸಿನ ಹಣ್ಣು ತೊಗೊಂಡು ತಿಂತೀವಿ ಅಂದರೆ ಅದು ಬೇರೆ ವಿಚಾರ. ಹಲಸಿನ ಮರ ಹಲಸಿನ ಹಣ್ಣು ಕೊಡ್ತದೆ. ಹಾಗೆ ಸೂರ್ಯನ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತೆ. ನಿಮ್ಮ ಮನೆಗೆ ಯಶಸ್ಸು, ಕೀರ್ತಿ, ಸ್ಥಾನ, ಮಾನ, ವಿದ್ಯೆಯನ್ನು ಕೊಡ್ತದೆ. ನಿಮ್ಮ ಮಕ್ಕಳಲ್ಲಿ ಒಂದು ಸ್ಥಾನಮಾನವನ್ನು ಕೊಡ್ತದೆ. ಉದ್ಯೋಗದಲ್ಲಿ ಭಾಳಷ್ಟು ಸ್ಥಾನಮಾನ ಬಡ್ತಿಯನ್ನು ಕೊಡ್ತದೆ. ಒಳ್ಳೊಳ್ಳೆ ದೊಡ್ಡ ಆಫೀಸರ್ಗಳಾಗ್ಬೋದು, ಒಳ್ಳೊಳ್ಳೆ ರಾಜಕೀಯ ನಾಯಕರಾಗ್ಬೋದು, ಒಳ್ಳೊಳ್ಳೆಯ ಕೀರ್ತಿ ಪ್ರತಿಷ್ಠೆ ಗಳಿಸ್ಬೋದು, ಒಂದು ಉನ್ನತವಾದ ಸ್ಥಾನಮಾನಗಳಿಗೆ ನೀವು ಒಳಗಾಗ್ಬೋದು. ನೋಡಿ, ಇಷ್ಟು ವಿಚಾರವನ್ನು ಸೂರ್ಯನ ಶಕ್ತಿ ಕೊಡ್ತದೆ. ಅಂದರೆ ಆ ಶಕ್ತಿ ಕೊಡಬೇಕು ಅಂದರೆ ನೀವು ಹಲಸಿನ ಮರವನ್ನು ಪೂರ್ವದಲ್ಲಿ ಹಾಕಬೇಕು. ಅಯ್ಯೋಯ್ಯೋ ಏನು ಮಾಡಿದ್ವಿ, ದೊಡ್ಡ ಸೈಟ್ ತೊಗೋಬೇಕಾಗಿತ್ತು, ಇಷ್ಟೆಲ್ಲ ಸಿಪ್ಪಕ್ಕನ್ನು ಹಾಕ್ಬೇಕಂತ ಚಿಂತೆ ಮಾಡಬೇಡಿ, ಆಯಿತಾ. ಪೂರ್ವದಲ್ಲಿ ಬೇರೆ ಗಿಡ ಒಂದು ಹಾಕೊಡೋಕೆ ಹೇಳ್ತೀನಿ. ಯಾಕಂದರೆ ಚಿಕ್ಕ ಸೈಟ್ ಇರೋರಿಗೆ ಏನು, ಇದು ದೊಡ್ಡ ಸೈಟ್ ಇರೋರಿಗೆ ಅಥವಾ ದೊಡ್ಡ ಜಾಗ ಇರೋರಿಗೆ ಆಗ್ತಕ್ಕಂಥದ್ದು. ಅದಾದ ಮೇಲೆ ಪಶ್ಚಿಮದಲ್ಲಿ ತೆಂಗಿನ ಮರ ಇರಬೇಕು, ನೆನ್ಪಿಟ್ಕೊಳ್ಳಿ. ಪಶ್ಚಿಮದಲ್ಲಿ ತೆಂಗಿನ ಮರ ಇರಬೇಕು. ಪೂರ್ವ ಹಲಸಾಯಿತು, ತೆಂಗಿನ ಮರ ಪಶ್ಚಿಮದಲ್ಲಾಯಿತು. ಇವತ್ತು ಭಾಳ ಜನ ಈಶಾನ್ಯದಲ್ಲಿ ತೆಂಗಿನ ಮರ ಇದೆ, ಅದು ಭಾರ ಇರಬೇಕಂತೆ, ಭಾರ ಬಂದ್ಬಿಡುತ್ತಂತೆ, ಕಡ್ದಾಕ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ತೆಂಗಿನ ಮರವನ್ನು ಕಡಿಬೇಡಿ. ಅದು ಯಾವುದೇ ಮೂಲೆ ಇರಲಿ, ತೆಂಗಿನ ಮರ ಕಡಿಯೋದು ಬೇರೆ ಅಲ್ಲ, ನಿಮ್ಮ ತಾಯಿಯನ್ನು ಕಡಿಯೋದು ಬೇರೆ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ವೃಕ್ಷಗಳನ್ನು ಹಾಳು ಮಾಡಿದಾಗ ಒಂದು ದೋಷ ಉತ್ಪತ್ತಿ ಆಗ್ತದೆ ಮನುಷ್ಯನಿಗೆ, ಅದೇ ವೃಕ್ಷ ದೋಷ ಅಂತ ಹೇಳ್ತೀವಿ. ಯಾಕಂದರೆ ಇವತ್ತು ಭಾಳ ಜನ ಲೇಔಟ್ಗಳು ಮಾಡೋಕೆ ಹೋದಾಗ ಈ ಅರಳಿ ಮರ, ಆಲದ ಮರ, ಬಿಲ್ಲೋ ಮರ, ಹತ್ತಿ ಮರ, ಈ ಥರ ಹಲವಾರು ಮರಗಳನ್ನು ಕಡ್ದು ಹಾಕಿ ಸೈಟ್ಗಳು ಮಾಡಿ ಮನೆ ಕಟ್ಟಿರ್ತಕ್ಕಂಥ ಮನೆಯವರ ಒಂದು ಪರಿಸ್ಥಿತಿ ಇವತ್ತು ನೋಡಿಬಿಟ್ರೆ ಖಂಡಿತವಾಗಿ ಆ ದೇವ್ರ ಸತ್ಯವಾಗಿ ಆ ದುಡ್ಡು ಬೇಡ, ಹಣಕಾಸು ಬೇಡ, ಏನೂ ಬೇಡ. ಯಾರು ತಿನ್ನೋದಕ್ಕೋಸ್ಕರ ಈ ಲಕ್ಷಾಂತರ ಕೋಟಿ ಹಣ ಬೇಕು ಅಂತ ಯೋಚನೆ ಮಾಡಿಬಿಡ್ತೀರ, ಅವರೆಲ್ಲ ರಕ್ತ ಕಣ್ಣೀರನ್ನು ಬರೆಸ್ತಾ ಇದ್ದಾರೆ. ಯಾಕಂದರೆ ಸಂತಾನ ನಷ್ಟ. ಯಾವುದು ದೈವವೃಕ್ಷಣ ಕಡ್ದಾಕಿರ್ತಕ್ಕಂಥವ್ರಿಗೆ ಸಂತಾನ ನಷ್ಟ ನೆನ್ಪಿಟ್ಕೊಳ್ಳಿ, ಧನ ನಷ್ಟ ನೆನ್ಪಿಟ್ಕೊಳ್ಳಿ, ಆಯಿತಾ. ಏನೇ ಮಾಡಿದ್ರೂ ಕೂಡ ಜೀವನದಲ್ಲಿ ಏಳಿಗೆ ಆಗಲ್ಲ, ದರಿದ್ರ ಬಡ್ದಿರ್ತದೆ. ಯಾಕಂದರೆ ಅಂತಹ ವೃಕ್ಷ ಶಾಪಗಳು ನಿಮಗೆ ಕಡಿತದೆ. ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಉಳಿದಾಗ ಆಗಿರ್ತಕ್ಕಂಥ ಇಂಥದ್ದು ಏನಾದರೂ ಒಂದು ತೊಂದರೆಗಳನ್ನ ಮಾಡಿದ ಪಕ್ಷದಲ್ಲಿ ವೃಕ್ಷ ಛೇದನ ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಅಂದರೆ ವೃಕ್ಷ ಛೇದನ ಅಂದರೆ ನಮಗೆ ಅನವಶ್ಯಕವಾಗಿ ಅಲ್ಲ, ಅವಶ್ಯಕವಾಗಿ ನಮಗೆ ಬೇಕೇ ಬೇಕು ಅಂದಾಗ ಆ ಎನರ್ಜಿಯನ್ನು ಶಾಂತಿಕರ ಮುಖಾಂತರ ಮಾಡಿಕೊಂಡು ಅದನ್ನು ಛೇದನ ಮಾಡ್ತಕ್ಕಂಥ ಬಗ್ಗೆ ನಿಮ್ಗೆ ಯಾವ ತೊಂದರೆ ಆಗಲ್ಲ. ನೀವೇನು ಮಾಡ್ತೀರಾ, ಎಲ್ಲ ಸಾರಸಾಟ ಮಾಡಕ್ಕೆ ಬಿಡ್ತೀರಾ. ಎಷ್ಟೋ ಅರಳಿ ಮರ, ಆಲದ ಮರ, ಬಿಲ್ಪತಿ ಮರಗಳಲ್ಲಿ ದೇವತಾ ಸರ್ಪಗಳು ವಾಸ ಮಾಡ್ತಿರ್ತವೆ. ಒಂದು ಸರಿ ಆ ಮರವನ್ನು ಕಡಿದು ಬಿಸಾಕದಂದಾಗ ಆ ದೇವತಾ ಸರ್ಪಗಳಿಗೆ ಬಲಿಯಾಗ್ತೀರಿ ನೀವು.
ಅದರ ಶಾಪಕ್ಕೆ ಬಲಿ ಆಗ್ತೀರಿ. ಬರೀ ವೃಕ್ಷಕ್ಕೆ ಬಲಿ ಆಗೋದಲ್ಲ, ಸರ್ಪಗಳಿಗೆ ಬಲಿ ಆಗ್ತೀರಿ. ಅದರಿಂದ ಇಡೀ ವಂಶಗಳ ನಾಶ ಆಗೋಗಿರ್ತಕ್ಕಂಥದ್ದು ನೋಡಿದೀವಿ. ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿಟ್ಟಿದ್ದಾರೆ ರಿಯಲ್ ಎಸ್ಟೇಟ್ನಲ್ಲಿ, ಆದರೆ ಮಕ್ಕಳೇ ಇಲ್ಲ ಅದನ್ನು ಅನುಭವಿಸೋದಕ್ಕೆ. ಇವರು ಎಷ್ಟು ದಿನ ಅನುಭವಿಸ್ತಾರೆ ಅದನ್ನು? ಈ ಥರ ಎಷ್ಟೋ ಪಾಪಕರ್ಮಗಳನ್ನು ಮಾಡಿ ಇವತ್ತು ಹಲವಾರು ರಿಯಲ್ ಎಸ್ಟೇಟ್ ಓನರ್ಗಳು ಇವತ್ತು ಕಣ್ಣೀರನ್ನ ಕೋಡಿ ಏರಿಸ್ತಿದ್ದಾರೆ. ಮಕ್ಕಳಾಗಲ್ಲ, ಮಕ್ಕಳಿಲ್ಲ, ಮುಗಿದೋಯ್ತು, ಆ ಚಾನ್ಸ್ ಮುಗಿದೋಯ್ತು. ಬೆಳೆದಿರೋ ಮಕ್ಕಳುಗಳು ಆಕ್ಸಿಡೆಂಟ್ ಆಗೋ ಮತ್ತೊಂದು ಮಗದೊಂದಾಗಿ ಏನೋ ಓಟಾಗಿದ್ದಾರೆ. ಅದು ಮಾಡತಕ್ಕಂಥ ಪಾಪ ಏನು? ಇದು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಪ್ರಕೃತಿಯನ್ನು ಪ್ರೀತಿ ಮಾಡಿ ಅಂತ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ದೈವ ಕೂಡ ಹೇಳ್ತದೆ. ನಮಗೆ ಗೊತ್ತಿಲ್ಲ, ನಮ್ಮ ಸ್ವಾರ್ಥಕ್ಕೋಸ್ಕರ ಇಂಥದ್ದಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಒಂದು ನೆಕ್ಸ್ಟು, ಉತ್ತರದಲ್ಲಿ ಮಾವಿನ ಗಿಡವನ್ನು ನೆಡಿ. ನೋಡಿ, ಮಾವು ಅಂತಕ್ಕಂಥದ್ದು ಉತ್ತರದಲ್ಲೇ ಬಿಡಬೇಕು. ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಇವೆಲ್ಲ ಮತ್ತೆ ಮತ್ತೆ ಸಿಗಲ್ಲ ನಿಮಗೆ. ಉತ್ತರದಲ್ಲಿ ಮಾವಿನ ಗಿಡವನ್ನು ನೆಡಿ. ಮಾವು ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ರಿಗೂ ಇಷ್ಟ ಮಾವಿನ ಹಣ್ಣು. ಇನ್ನು ಬರೋಕ್ಕೆ ಶುರು ಆಯಿತು ಮಾವಿನ ಹಣ್ಣು. ಅದಾದ ಮೇಲೆ ದಕ್ಷಿಣದ ಮಧ್ಯಭಾಗಕ್ಕೆ ಅಡಕೆ ಗಿಡವನ್ನು ನೆಡಿ ಅಂತ ಹೇಳುತ್ತೆ. ನೋಡಿ, ಈ ಗಿಡವಾಗಿ ಮರವಾಗಿ ಎಮ್ಮರಾಗ್ತಕ್ಕಂಥದ್ದಕ್ಕೆ ನೀವು ಸ್ವಲ್ಪ ಜಾಗ ಇದ್ರೆ ಅಂಥದ್ದು ಹಾಕಿ. ಅದಿಲ್ಲ ಅಂದರೆ ಬೇರೆ ಬೇರೆ ಪಾಟ್ಗಳಲ್ಲಿ ಸಣ್ಣ ಸಣ್ಣ ಗಿಡ ಹಾಕೋದಕ್ಕೆ ನಿಮ್ಗೆ ಹೇಳ್ಕೊಡ್ತೀನಿ. ಈ ಥರ ಜಾಗ ಇರೋರು ಜಾಗ ಇದ್ರೆ ನೀವು ವಿಂಗಡಣೆ ಮಾಡ್ಕೊಳ್ಳಿ, ಯಾವ್ದು ಹಾಕೋಬೇಕು ಯಾವ್ದು ಮಾಡಬಾರ್ದು ಅಂತ ಮಾಡ್ಕೊಳ್ಳಿ. ಆದರೆ ನಿರ್ದಿಷ್ಟವಾಗಿ ಆಯಾ ಜಾಗದಲ್ಲಿ ಇಂಥದ್ದೇ ಮರ ಇಂಥದ್ದೇ ಗಿಡ ಬಂದರೆ ಮಾತ್ರನೇ ಆ ದಿಕ್ಕಿಗೆ ಪ್ರತಿಫಲವಾಗಿರ್ತಕ್ಕಂತಹ ಎನರ್ಜಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಲ್ತಕ್ಕಂಥದ್ದು. ಅದರಿಂದ ಇದನ್ನು ಮಾಡ್ಕೊಳ್ಳಿ. ಅದಾದ ಮೇಲೆ ನೈಋತ್ಯ ವೆರಿ ವೆರಿ ಇಂಪಾರ್ಟೆಂಟು. ನೈಋತ್ಯ ಏನು ಮಾಡಬೇಕಂದ್ರೆ ಬೇವಿನ ಗಿಡವನ್ನು ನೆಡಿ. ಅದು ಕೂಡ ಗಿಡ ಮರವಾಗ್ತದೆ. ಈಗ ಕೆಲವು ಶಾಸ್ತ್ರಗಳೇನಾಗುತ್ತಂದರೆ ನೈಋತ್ಯದಲ್ಲಿ ಭಾರ ಬರಬೇಕು ಅಂತ ಇರ್ತದೆ, ಸತ್ಯ ತಾನೇ. ಅದಕ್ಕೆ ದೊಡ್ಡ ದೊಡ್ಡ ಕಬ್ಬಿಣ ಬೀರುಗಳನ್ನ ಇಟ್ಟರು ಆ ಕಾಲದಲ್ಲಿ. ಆದರೆ ನಮಗೆ ಅಂಥ ಜಾಗ ಇಲ್ಲ, ಅಂಥ ಕಬ್ಬಿಣ ಬೀರು ಸಿಗಲ್ಲ ಅನ್ನೋದಕ್ಕೋಸ್ಕರನೇ ನೈಋತ್ಯದಲ್ಲಿ ತುಂಬ ಬೃಹದಾಕಾರವಾಗಿರ್ತಕ್ಕಂತಹ ಟ್ಯಾಂಕ್ಗಳು ಇಡಬೇಕು ಅನ್ನೋದಕ್ಕೋಸ್ಕರನೇ ಮೇಲ್ಗಡೆ ವಾಟರ್ ಟ್ಯಾಂಕ್ ಇಟ್ಬಿಟ್ವಿ ನಾವು. ಆದರೆ ಆ ನೈಋತ್ಯದಲ್ಲಿ ಗಿಡವನ್ನು ಇಡಬೇಕು ಅಂದಾಗ ಅದು ಮರವಾಗ್ತಕ್ಕಂಥ ಗಿಡವನ್ನು ನಾವು ನೆಟ್ಟಾಗ ನಮಗೆ ಆ ಭಾರ ಮತ್ತು ನೈಋತ್ಯದ ಸಮಸ್ತ ದೋಷಗಳು ಕೂಡ ನಿವಾರಣೆ ಆಗ್ತದೆ. ಇದು ಬೇವಿನ ಮರ ಬಂದು ಸಾಕ್ಷಾತ್ ದುರ್ಗೆ ವಾಸ ಮಾಡ್ತಕ್ಕಂಥ ಒಂದು ದೈವವೃಕ್ಷ. ಅದನ್ನು ನೀವು ಪೂಜೆನೇ ಭಾವನೆ ಇವತ್ತು ಭಾಳ ಜನ ಪೂಜೆಗಳು ಮಾಡ್ತಾರೆ. ತಮಿಳುನಾಡಲ್ಲಿ ಭಾಳ ಪ್ರಸಿದ್ಧಿ. ನಮ್ಮಲ್ಲೂ ಕೂಡ ಅಮ್ಮ ಬಂದುಬಿಟ್ರೆ ಬೇವಿನ ಮರ ತಗೊಂಡು ಮಾಡ್ತಾರೆ, ಅಥವಾ ಓಂ ಶಕ್ತಿಗೆ ಹೋಗ್ತಕ್ಕಂಥವ್ರು ಅದನ್ನು ಬಳಸ್ಕೊಳ್ತಾರೆ. ಅದಕ್ಕೋಸ್ಕರನೇ ನೈಋತ್ಯದಲ್ಲಿ ನೀವೇನು ಮಾಡಬೇಕು, ಬೇವಿನ ಗಿಡವನ್ನು, ಅದು ಕಹಿ ಬೇವಿನ ಗಿಡವನ್ನು ನೈಋತ್ಯದಲ್ಲಿ ನೆಡಬೇಕು ನೀವು. ಈ ಥರ ಎಲ್ಲ ಕೆಲವೊಂದು ವೃಕ್ಷಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡ್ರೆ ಏನು ಪ್ರಯೋಜನ ಅಂತ ಭಾಳ ಜನ ಕೇಳ್ಬೋದು. ಯಾವುದೇ ಕ್ಷುದ್ರ ಶಕ್ತಿಗಳಿಂದ, ಯಾವುದೇ ಮಾಟ ಮಂತ್ರಗಳಿಂದ, ಯಾವುದೇ ನಕಾರಾತ್ಮಕ ಶಕ್ತಿಗಳಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ರಕ್ಷಣೆ ಸಿಗುತ್ತೆ. ಯಾವ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯೊಳಗಡೆ ಪ್ರವೇಶ ಮಾಡಲ್ಲ ಈ ಅದ್ಭುತವಾದ ಗಿಡಗಳಿದ್ರೆ. ನೋಡಿ ಎಷ್ಟೊಂದು ಉಪಯೋಗ ಇದೆ. ಇಲ್ಲ ನಾವು ತೋಟ ಮಾಡ್ಕೊಂಡಿದ್ದೀವಿ, ತೋಟದಲ್ಲಿ ಮನೆ ಕಟ್ಟಿದ್ದೀವಿ ಅಂದರೆ ಅದು ಬೇರೆ ಲೆಕ್ಕಾಚಾರ. ಆದರೆ ನಿರ್ದಿಷ್ಟವಾದ ದಿಕ್ಕಲ್ಲಿ ಆಯಾ ಗಿಡಗಳನ್ನು ಸ್ಥಾಪನೆ ಮಾಡೋ ಮುಖಾಂತರ ನಾವು ಈ ರೀತಿ ಎಲ್ಲ ಒಂದು ರಕ್ಷಣೆಯನ್ನು ಮಾಡ್ಕೋಬೋದು. ಅಂದರೆ ಯಾರ್ಯಾರಿಗೆ ಜಾಗ ಇದೆ ಅದನ್ನು ಇವತ್ತಿನ ದಿನ ಪ್ರಾರಂಭ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ. ನೆಕ್ಸ್ಟು, ಇನ್ನು ವಿಶೇಷವಾಗಿ ಈ ಈಶಾನ್ಯದಲ್ಲಿ ಯಾರು ಬಿಲ್ವಪತ್ರೆಯ ಮರವನ್ನು ಹಾಕ್ತಾರೆ, ಈಶಾನ್ಯದಲ್ಲಿ ಬಿಲ್ವಪತ್ರೆ ಮರವನ್ನು ಹಾಕ್ತಾರೆ, ಅದ್ಭುತವಾಗಿರತಕ್ಕಂತಹ ಒಂದು ಸಂಪತ್ತು ಸಮೃದ್ಧಿ ಆ ಮನೆಗೆ ಹಾಕ್ತದೆ. ಅದಕ್ಕೆ ಈಶಾನ್ಯದಲ್ಲಿ ಭಾರ ಬೀಳಬಾರ್ದಂತೆ, ಅದಂತೆ ಇದಂತೆ ಭಾಳ ಜನ ಮಾತಾಡ್ತಾರೆ. ನೋಡಿ, ಕಾಡಲ್ಲಿ ಮನೆ ಕಟ್ಕೊಂಡ್ರೆ ವಾಸ್ತು ಇಲ್ವಾ? ಕಾಡು ಗಿಡ ಮರಗಳು ಎಲ್ಲಿ ಯಥೇಚ್ಛ ಬೆಳೆದಿರ್ತದೆ ಅಲ್ಲಿ ಯಾವ ವಾಸ್ತು ದೋಷವೂ ಇರೋಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಅದು ಈಶಾನ್ಯದಲ್ಲೇ ಬರಲಿ, ನೈಋತ್ಯ ಬರಲಿ, ಎಲ್ಲಾದ್ರೂ ಬರಲಿ, ಹೇಗಾದರೂ ಬರಲಿ, ಆ ವಾಸ್ತು ದೋಷ ಇದೆ, ಭಾರ ಕಮ್ಮಿ, ಅದು ತಲೆಯನ್ನು ತೆಗೆದುಬಿಡಿ. ಗಿಡಗಳು ಎಷ್ಟು ಯಥೇಚ್ಛವಾಗಿ ಬೆಳೆದಿರ್ತದೋ ಅಷ್ಟು ಸಮೃದ್ಧಿ ಆ ಜಾಗದಲ್ಲಿ ಆಗ್ತದೆ. ಅದರಿಂದ ವಿಶೇಷವಾಗಿ ನೀವೇನು ಮಾಡಬೇಕು, ಈಶಾನ್ಯದಲ್ಲಿ ಬಿಲ್ಲಪತ್ರೆ ಮಾಡಿ, ಅದು ಸಂಪತ್ತಿಗೆ ಅಧಿಪತಿ ಆಗ್ತದೆ. ಅದಾದ ಮೇಲೆ ಉತ್ತರದಲ್ಲಿ ನೀವು ಚಿಕ್ಕ ಚಿಕ್ಕ ಮನೆಗಳು ಹೇಳ್ತಾ ಇರ್ತಕ್ಕಂಥದ್ದು, ಉತ್ತರದಲ್ಲಿ ನೀವೇನು ಮಾಡಬೇಕು, ದರ್ಬೆ ಗಿಡವನ್ನು ಬೆಳೆಸಿ. ದರ್ಬೆ ಯಾರು ಗೊತ್ತಿರ್ತಕ್ಕಂಥದ್ದು? ಗಣೇಶ. ನೋಡಿ, ಉತ್ತರ ಅಂತಕ್ಕಂಥದ್ದು ಕುಬೇರನ ಮೂಲೆ. ಅಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿದಾಗ ಉತ್ತರತಕ್ಕಂತಹ ಆ ಸಂಪತ್ತು ನಿಮಗೇನಾಗುತ್ತೆ, ಸ್ಥಿರವಾಗ್ತದೆ. ಮನೇಲಿ ದುಡ್ಡು ನಿಲ್ತಾ ಇಲ್ಲ, ಹಣ ಉಳಿತಾ ಇಲ್ಲ, ಎಷ್ಟು ಬರ್ತದೆ, ಕೈ ತುಂಬ ಬರ್ತದೆ, ಸಾಕಷ್ಟು ದುಡ್ಡು ಬರ್ತದೆ, ಆದರೆ ಎಲ್ಲಿ ಖರ್ಚಾಗುತ್ತೋ ಎಲ್ಲಿ ಹೋಗುತ್ತಂತ ಗೊತ್ತಿಲ್ಲ. ನೋಡಿ, ಉತ್ತರದಲ್ಲಿ ಈ ದರ್ಬೆ ಗಿಡವನ್ನು ಹಾಕಿ ನೋಡಿ, ನಿಮಗೆ ಯಾವತ್ತೂ ನಿಮಗೆ ಹಣ ಖರ್ಚಾಗೋದಿಲ್ಲ, ಅಥವಾ ಅನ್ನಸರಿ ವ್ಯಯ ಆಗೋದಿಲ್ಲ, ಅಥವಾ ನಷ್ಟ ಆಗೋದಿಲ್ಲ. ನಿಮ್ಮ ಹಣ ಅಲ್ಲಿ ಸ್ಥಿರವಾಗಿರ್ತದೆ. ಯಾಕಂದರೆ ಗಣೇಶ ಏನು ಮಾಡ್ತಾನೆ, ಲಕ್ಷ್ಮಿ ಸ್ವಲ್ಪ ಇಲ್ಲೇ ಇರಮ್ಮ ಅಂತ ಹಂಗೆ ನಿಲ್ಲಿಸ್ಬಿಡ್ತಾನೆ, ಮುಂದಕ್ಕೆ ಹೋಗಿ ಬಿಡೋದೇ ಇಲ್ಲ ಅವನು. ಅದಕ್ಕೆ ಯಾವಾಗಲೂ ಲಕ್ಷ್ಮೀ ಗಣಪತಿ ಆರಾಧನೆಯನ್ನು ಮಾಡಬೇಕು, ಲಕ್ಷ್ಮೀ ಗಣಪತಿ ವಿಗ್ರಹವನ್ನು ಇಡಬೇಕು, ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದನ್ನು ನಾವೇನು ಮಾಡಿ ಉಲ್ಟಾ ಮಾಡಿ ಸಸ್ಯ ಸಂಪತ್ತಿನ ಮುಖಾಂತರ ಆಯಾ ಸಂಬಂಧಪಟ್ಟಂಥ ವೃಕ್ಷಗಳನ್ನೆಲ್ಲ ಇಟ್ಕೋಬೇಕು ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ಅನುಸರಣೆ ಮಾಡಿ. ಅದಾದಮೇಲೆ
ಉತ್ತರದಲ್ಲಿ ಮತ್ತಷ್ಟು ಒಳ್ಳೆದಂದರೆ ನೆಲ್ಲಿಕಾಯಿ ಮರವನ್ನು ಇಡಬೇಕು. ಇದು ಕೂಡ ಲಕ್ಷ್ಮೀ ವಾಸಸ್ಥಾನ ಅಂತೀವಿ. ಈ ಥರ ಹಲವಾರು ವೃಕ್ಷ ಸಂಪತ್ತಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ವಾಚ್ ಮಾಡ್ತಾ ಇರಿ.